ನಮಸ್ಕಾರ ಸ್ನೇಹಿತರೆ, GKS ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಮ್ಮ ಯಜಮಾನ್ರು ಬರ್ತಡೇ ಅಂದರೆ ನನ್ನ ಪತಿದೇವರ ಹುಟ್ಟುಹಬ್ಬದ ದಿನ ಇದೆ. ನಾನು ನನ್ನ ಕೈಲಿ ಯಾವ ರೀತಿ ಆಗುತ್ತೋ ಆ ಥರ ಸೆಲೆಬ್ರೇಷನ್ ಮಾಡಿದ್ದೀನಿ. ಅವ್ರಿಗೆ ಇಷ್ಟ ಆಯಿತೋ ಇಲ್ಲವೋ ಅಂತ ಗೊತ್ತಿಲ್ಲ, ಆದರೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಆದರೂ ನಾವು ಸೆಲೆಬ್ರೇಷನ್ ಮಾಡಬೇಕಲ್ವ ನಮ್ಮ ಪತಿದೇವರ ಹುಟ್ಟುಹಬ್ಬನ. ಅದಕ್ಕೆ ನಾನು ಸಿಂಪಲಾಗೆ ಅವರಿಗೆ ಸುಸ್ವಾಗತ ಕೋರುತ್ತಾ, ರಂಗೋಲಿಯ ಮೂಲಕ ಅವರಿಗೆ ಸುಸ್ವಾಗತ ಕೋರುತ್ತಾ ಅವರ ಬರ್ತಡೇನ ಶುರು ಮಾಡಿದ್ದೀನಿ. ಈಗ ನಮ್ಮ ಪತಿದೇವರು ಬಂದ ಶಬ್ದ ಕೇಳ್ತು ನನಗೆ. ಅದಕ್ಕೋಸ್ಕರ ನಾನು ಚೇರ್ ಮೇಲೆ ನಿಂತ್ಕೊಂಡು ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಅಕ್ಕನ ಮಗಳಿದ್ದಾಳೆ ನೋಡಿ, ಅವಳು ಮುದ್ದು ತರಲೆ ಅಂತ ಅವಳು ಬಗ್ಗಿ ನೋಡ್ತಾ ಇದ್ದಾಳೆ. ಚಿಕ್ಕಪ್ಪ ಬಂತ ಅಂತ ಬಗ್ಗಿ ನೋಡ್ಕೊಂಡು ನನಗೆ ಸಿಗ್ನಲ್ ಕೊಡ್ತಾ ಇದ್ಳು. ನಾನು ನನ್ನ ಮಗಳು ಸಿಗ್ನಲ್ ಕೊಡ್ತಾ ಇದ್ನ ನೋಡ್ಕೊಂಡು ಹಾಗೇ ಮೇಲ್ಗಡೆ ನಿಂತ್ಕೊಂಡೇ ಇದ್ದೆ ಚೇರ್ ಮೇಲೆ. ಆದರೆ ನನ್ನ ಪತಿದೇವರು ಬಂದೇ ಇಲ್ಲ. ಕೂಗಿ ಸಾಕಾಯಿತು. ಕೊನೆಗೆ ನನ್ನ ಮಗ ಕೂಡ ಕೂಗ್ದ ಅಪ್ಪ ಅಂತ. ಆಗ ನಮ್ಮ ಪತಿದೇವರು ಬಂದು ನೋಡ್ತಾ ಇದ್ದಾರೆ. ಖುಷಿ ನೋಡಿ ಅವರ ಮುಖದಲ್ಲಿ. ಮತ್ತೆ ಅವರ ಧ್ವನಿ ಕೇಳಿ. May God bless you. Manis. ಯಾರು ಮಾಡಿದ್ದಲ್ಲ? Happy birthday to you. Happy birthday to you. ನನ್ನ ಮಗ ಕೂಡ ನಾನು ಮಾಡ್ತೀನಿ ಅಂದ. ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ನಿಲ್ಸ್ಕೊಂಡು ಬ್ಲಾಸ್ಟ್ ಮಾಡ್ಸೋಕ್ಕೆ ನಿಲ್ಸ್ಕೊಂಡು, ನಾವು ಬ್ಲಾಸ್ಟರ್ ತೊಗೊಂಡು ಬ್ಲಾಸ್ಟ್ ಮಾಡ್ತು ಅಂದರೆ ಅದು ಇಡೀ ಮನೆ ಫುಲ್ಲು ಆಗುತ್ತೆ. ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಸಾಕು, ಕ್ಲೀನ್ ಮಾಡೋದು ಸಾಕು ಅನಿಸ್ಬಿಡುತ್ತೆ. ಅದರಿಂದ ನಾನು ನನ್ನ ಐಡಿಯಾ ಮಾಡ್ಕೊಂಡು ಬಲೂನ್ ಒಳಗೆ ಹೂವನ್ನು ತುಂಬಿಸಿ ಅದನ್ನು ಬ್ಲಾಸ್ಟ್ ಮಾಡಿದೆ. ಅದನ್ನು ನೋಡಿ ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಯಿತು. ಅದನ್ನು ಅವ್ರ ಮುಖ ನೋಡಿ ನಮಗೆ ತುಂಬ ಖುಷಿ ಆಯಿತು. ನಮ್ಮ ಜೊತೆಗೆ ನನ್ನ ಮುದ್ದು ಮಗ ಕೂಡ ಹ್ಯಾಪಿ ಬರ್ಡೇ ಟು ಯು ಜ್ಞಾನೇಶ್ ಅಂತ ಹೇಳಿದ್ ನೋಡಿ, ನಮ್ಮ ಮನೇಲಿ ನಮ್ಮಮ್ಮ, ನಮ್ಮಕ್ಕ, ಅಕ್ಕನ ಮಗಳು, ನಾನು, ನಮ್ಮ ಯಜಮಾನ್ರು ನಗು. ತುಂಬ ಖುಷಿ ಆಯಿತು. ನನ್ನ ಮಗ ಹ್ಯಾಪಿ ಬರ್ಡೇ ಜ್ಞಾನೇಶ್ ಅಂತ ಹೇಳಿದ್ ಕೇಳಿ ತುಂಬ ಖುಷಿ ಆಯಿತು. ನಾನು ಒಂಚೂರು ಕೇಕ್ ನನ್ನ ಪತಿದೇವರ ಮುಖದ ಮೇಲೆ ಬಳಿಯೋಣ ಅಂತ ಆಸೆ ಆಯಿತು. ಅದಕ್ಕೆ ಇಷ್ಟು ಎತ್ಕೊಂಡು ಮುಖದ ಮೇಲೆ ಕೇಕ್ನ ನಮ್ಮ ಪತಿದೇವರಿಗೆ ಬಳೆದೆ. ತುಂಬ ಕೇಕ್ ವೇಸ್ಟ್ ಮಾಡಬಾರ್ದು, ತಿನ್ನಕ್ಕಿರೋ ಪದಾರ್ಥನ ವೇಸ್ಟ್ ಮಾಡಬಾರ್ದು ಅಂತ ಸುಮ್ಮನೆ ಒಂದು ಡಾಟ್ ಇಟ್ಟೆ ನಮ್ಮ ಪತಿದೇವರ ಮುಖದ ಮೇಲೆ. ಇವರು ನಮ್ಮ ಮುದ್ದು ತರಲೆ ಅಕ್ಕನ ಮಗಳು, ಅವಳು ಕೂಡ ತುಂಬ ತರಲೆ. ಕೇಕ್ ತಿನ್ನಮ್ಮ ಅಂತ ನಮ್ಮ ಯಜಮಾನರು ತಿನ್ನಿಸ್ತಾ ಇದ್ದಾರೆ. ನಮ್ಮ ಅಕ್ಕನ ಮಗಳು ಅವಳು, ಅಂದರೆ ನನ್ನ ಮುದ್ದು ಮಗಳು ಕೂಡ. ಇವರು ನಮ್ಮ ಅಮ್ಮ, ಅವರ ಅಳಿಮಯ್ಯನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ನೀವು ತಿನ್ನಿ ಅಮ್ಮ ಅಂತ ಅಂದರು. ಆದರೆ ನೀನು ತಿನ್ನಪ್ಪ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಕೊಡೋಣ ಅಂತ ಹೋದರು ನಮ್ಮ ಯಜಮಾನ್ರು. ನಮ್ಮಮ್ಮ ಸಾಕಪ್ಪ ಅಷ್ಟೇ ಕೊಡಪ್ಪ, ಸಾಕು ಅಂತ ಅಂದರು. ಆದರೆ ನಾನು ಯಾಕೋ ತಿನ್ನಿಸೇ ಇಲ್ಲ ಅನಿಸ್ತು. ಮತ್ತೆ ಬಂದೆ, ನಾನು ಕೂತ್ಕೊಂಡು ನನ್ನ ಪತಿದೇವರಿಗೆ ಇನ್ನೊಂದು ಸಲ ತಿನ್ಸೋಣ ಅಂತ ತಿನ್ನಿಸ್ದೆ. ನಾನು ತಿನ್ಸಿದ್ದು ನೋಡಿ ನನ್ನ ಪಾಪನೂ ಕೂಡ ತಿನ್ನಿಸ್ತಾಯಿದ್ರು, ಮತ್ತು ನಮ್ಮ ಮಗಳು ಕೂಡ ತಿನ್ನಿಸ್ತಾಯಿದ್ರು. ಆದರೆ ನಾನು ಡಾಟ್ ಇಕ್ಕಿದ್ದು ನೋಡಿ ನನ್ನ ಮಗನೂ ಅವ್ರ ಅಪ್ಪನ ಮುಖದ ಮೇಲೆ ಡಾಟ್ ಇಕ್ಕಬೇಕು ಅನ್ನೋ ಆಸೆ ಬಂತು. ಅದಕ್ಕೆ ಮತ್ತೆ ಕೇಕ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಒಂದಿಷ್ಟೇ ಚಿಕ್ಕದು Happy birthday to you. Thank you. Happy birthday.
ಥ್ಯಾಂಕ್ ಯು. ಯಾರು ಹಾಕಿದ್ದು ನಿನಗ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಯಜಮಾನ್ರಿಗೆ ಗೋಬಿ ಮಂಚೂರಿ ಇಷ್ಟ ಅಂತ ನಾನೇ ಮನೇಲಿ ಗೋಬಿ ಮಂಚೂರಿ ಮಾಡಿ ಕೊಟ್ಟೆ ನಮ್ಮ ಯಜಮಾನ್ರಿಗೆ. ತುಂಬ ಖುಷಿಯಿಂದ ನಮ್ಮ ಯಜಮಾನ್ರು ತಿಂದರು. ತುಂಬ ಚೆನ್ನಾಗಾಗಿತ್ತು. ಮನೆಯವರೆಲ್ಲ ಕೂಡ ಗೋಬಿ ಮಂಚೂರಿ ತಿಂದು ಚೆನ್ನಾಗಿದೆ ಅಂತ ಟೇಸ್ಟ್ ಹೇಳಿದ್ರು. ನಾನು ಮಾಡಿದ ಬರ್ತ್ಡೇ ಸೆಲೆಬ್ರೇಷನ್ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಪ್ಲೀಸ್.